ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿದವರಾಗಿ, ಎಸಪ್ಪ ಹೌದು ಸ್ವಾಮಿ, ನಿಮ್ಮನ್ನು ಸ್ತುತಿ ಮಾಡುತ್ತೇವೆ ಎಂಬುದಾಗಿ ಹೇಳಿ ನಾವು ಇರುವಂಥ ಸ್ಥಳಗಳಲ್ಲಿ ಆತನನ್ನು ಸ್ತುತಿ ಮಾಡೋಣ ಪ್ರಿಯರೇ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ಹೃದಯದ ಅಂತರಾಳದಿಂದ ಎಸಪ್ಪ ನಿಮಗೆ ಆರಾಧನೆ ಸ್ವಾಮಿ, ಎಸಪ್ಪ ನಿಮಗೆ ಮಹಿಮೆ ಕರ್ತನೆ ಎಂಬುದಾಗಿ ಹೇಳಿ ಆತನ ನಾಮವನ್ನು, ಆತನು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನೆನೆಸಿ ನಮ್ಮ ಜೀವಿತದಲ್ಲಿ ಎಸಪ್ಪ ನೀನು ಮಾಡಿದಂಥ ಅದ್ಭುತ ಕಾರ್ಯಗಳು ಏರಾಳ 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 ಎಂಬುದಾಗಿ ಹೇಳಿ ನಮ್ಮ ಬಾಯಿಗಳನ್ನು ತೆರೆದವರಾಗಿ, ನಮ್ಮ ತಲೆಗಳನ್ನು ಬಾಗಿದವರಾಗಿ ಆತನಿಗೆ ಸ್ತೋತ್ರವನ್ನು ಮಾಡೋಣ ಪ್ರಿಯರೇ. ಯಾರು ಸುಮ್ಮನೆ ಇರುವುದು ಬೇಡ. ಇದು ಆತನಿಗೆ ಆರಾಧನೆ ಮಾಡುವಂಥ ಸಮಯವಾಗಿದೆ. ಆತನ ನಾಮವನ್ನು ಮಹಿಮೆ ಪಡಿಸುವಂಥ ಸಮಯವಾಗಿದೆ. ನೀವು ಇರುವಂಥ ಸ್ಥಳಗಳಲ್ಲಿ ಆತನಿಗೆ ಸ್ತೋತ್ರವನ್ನು ಮಾಡುತ್ತಾ ಆತನ ನಾಮವನ್ನು ಮಹಿಮೆ ಪಡಿಸಿರಿ ಪ್ರಿಯರೇ. ನಾವೆಲ್ಲರೂ ಸ್ತೋತ್ರವನ್ನು ಮಾಡೋಣ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಏಸಪ್ಪ ನಿನಗೆ ಮಹಿಮೆ 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 ಕರ್ತನೆ. ರಾಜಾದಿ ರಾಜನೇ ನಿನಗೆ ಸ್ತೋತ್ರ, ಕರ್ತಾದಿ ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಯೆಹೋವ ಈರೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ದೇವಾದಿ ದೇವನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸರ್ವಶಕ್ತನಾದ ಯೆಹೋವನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಮ್ಮ ಆರಾಧನೆಯಲ್ಲಿ ಕರ್ತನೆ ಪಾಲುಗಾರರಾಗುವವನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಮ್ಮ ಆರಾಧನೆಯಲ್ಲಿ ಕರ್ತನೆ ಮಹಿಮೆ ಪಡಿಸುವ ಆತನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಪರಿಶುದ್ಧವಾದ ಕರಗಳು ಕರ್ತನೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ. ನಿನ್ನ ಮಹಿಮೆಯಾದ ಪ್ರಸನ್ನತೆಯು ಕರ್ತನೆ ಈ ಒಂದು ಸ್ಥಳದಲ್ಲಿ ಕರ್ತನೆ ಇಳಿದು ಬಂದು ಕಾರ್ಯ ಮಾಡಲಿ ಸ್ವಾಮಿ. ನಿನಗೆ ಮಹಿಮೆ 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 ಸ್ವಾಮಿ. ಎಸಪ್ಪ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ದೇವಾದಿ ದೇವನೇ ನಿನಗೆ ಸ್ತೋತ್ರ, ರಾಜಾದಿ ರಾಜನೇ ನಿನಗೆ ಸ್ತೋತ್ರ, ರೂಪಾಂತರಗೊಳಿಸುವಾತನೇ ನಿನಗೆ ಸ್ತೋತ್ರ, ಮನಮರುಗುವಾತನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಎಸ್ ರಾಜನೇ ನಿನಗೆ ಮಹಿಮೆ 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 ಸ್ವಾಮಿ. ಎಸಪ್ಪ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ದೇವರಾತ್ಮನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ. ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ. ಮುಂಜಾನೆಯೇ ಹುಡುಕುವೆನು ಸಮ್ಮುಖವಾ ಬಯಸುವೆನು. ಮುಂಜಾನೆಯೇ ಹುಡುಕುವೆನು ಸಮ್ಮುಖವಾ ಬಯಸುವೆನು ಬಯಸುವೆನು. ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ. ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ. ಪ್ರಾಣಾತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ. ನನ್ನ ಪ್ರಾಣಾತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ ತವಕಿಸಿದೆ. ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ. ನಂದೇವನೇ ನನ್ಯೇಸುವೆ ನಿನ್ನನ್ನೇ പ്രീതിസുവേ. പണി പോല പൊഴിയും പരിശുദ്ധരേ, മഴയാക പൊഴിയും ആവിയേ. പണി പോല പൊഴിയും പരിശുദ്ധരേ, മഴയാക പൊഴിയും ആവിയേ. ஆவியே ஆவியே மழையாக பொழியும் ஆவியே. ஆமாண்டவரே, எங்கள் மத்தியில் கர்த்தாவே மழையாக கர்த்தாവ് பொழிகின்ற ஆவியானவரே உமக்கு ஸ்தோத்திர சுவாமி. மழையாக பொழியும் ஆவியே, பனி போல பொழியும் பரிசுத்தரே, மழையாக பொழியும் ஆவியே. மென்மையானவரே,
மேகஸ்தம்பமே மென்மையானவரே, மேகஸ்தம்பமே ஊற்று தண்ணீர் ஜீவநதி, ஊற்று தண்ணீர் ஜீவநதி, ஆனந்த தைலமே, ஆனந்த தைலமே, பனி போல பொழியும் பரிசுத்தரே, மழையாக பொழியும் ஆவியே, பனி போல பொழியும் பரிசுத்தரே, மழையாக பொழியும் ஆவியே, தேவா உன் சமூகமே எனது பிரியமே, தேவா உம் சமூகமே எனது பிரியமே, ஹல்லேலூயா ஆண்டவரே, ஹல்லேலூயா, ஹல்லேலூயா, ஹல்லேலூயா. வானத்தின் வாசல் நீரே, எங்கள் வாழ்க்கையின் அப்பம் நீரே, வானத்தின் வாசல் நீரே, எங்கள் வாழ்க்கையின் அப்பம் நீரே, தேவா உம் சமூகமே எனது பிரியமே, தேவா உம் சமூகமே எனது பிரியமே, அக்கினி ஜுவாலை நீரே, அதிகாலை பணியும் நீரே, ஆஹா அக்கினி ஜுவாலை நீரே, எங்கள் அதிகாலை பணியும் நீரே, தேவா உம் சமூகமே எனது பிரியமே. ஆமாண்டவரே, உம்முடைய சமூக கர்த்தா எங்களுக்கு பிரியமா இருக்கிறது சுவாமி, உம்முடைய சமூக கர்த்தா எங்களுக்கு விடுதலை தருகிறதா இருக்கிறது சுவாமி. ஆம் ராஜா, இந்த காலை நேரத்தில் கர்த்தாவே உம்மை நோக்கி கர்த்தாவே ஆராதிக்கிற சுவாமி, உம்முடைய நாமத்தை மகிமைப்படுத்துகிற சுவாமி. ஏசப்பா, உம்முடைய பிரசன்னத்தை நீங்க தாருங்க ராஜா, உமக்கு ஸ்தோத்திர சுவாமி. எனது பிரியமே தேவா உம் சமூகமே எனது பிரியமே, ஹல்லேலூயா, 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 ஹல்லேலூயா. ஆமாண்டவரே, உமக்கு ಸ್ತೋತ್ರ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಆರಾಧನೆಯಲ್ಲಿ ಕರ್ತನೆ ಇದು ಸ್ವಾಮಿ ಪಾಲುಗಾರರಾಗುವವನೇ ನಿನಗೆ ಸ್ತೋತ್ರ ಸ್ವಾಮಿ. ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಸಂಗಡ ಕರ್ತನೆ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ಕರ್ತನೆ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ನಾಮವನ್ನು ಕರ್ತನೆ ಕೊಂಡಾಡುತ್ತಾ ಇದ್ದೇವೆ ಸ್ವಾಮಿ, ನಮ್ಮ ನಾಮವನ್ನು ಮಹಿಮೆ ಪಡಿಸುತ್ತಾ ಇದ್ದೇವೆ ಸ್ವಾಮಿ. ಹೌದು ರಾಜ, ನಿನ್ನ ಪ್ರಸನ್ನತೆ ಕರ್ತನೆ ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ರಾಜ, ಇದನ್ನು ಕಾಣುತ್ತಿರುವಂತಹ ಪ್ರತಿಯೊಬ್ಬರ ಮೇಲೆ ಕರ್ತನೆ, ಪ್ರತಿಯೊಬ್ಬರ ಮಕ್ಕಳ ಮೇಲೆ ಕರ್ತನೆ ನಿನ್ನ ಪರಿಶುದ್ಧವಾದ ಕರಗಳು ಇಳಿದು ಬರಲಿ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಯೇಸು ರಾಜನೇ, ನಿನಗೆ ಮಹಿಮೆ 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 ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾமி. ஏசப்பா, நினக்கு ஸ்தோத்திர கர்த்தனே. தமிழ் பாடல் அதி சீக்கிரத்தில் நீங்க விடும் என்ற தமிழ் பாடலை பாடி கர்த்தருடைய நாமத்தை நாம் மகிமைப்படுத்துவோம். அதி சீக்கிரத்தில் நீங்கிவிடும்
இந்த லேசான உபத்திரவம் அது சீக்கிரத்தில் நீங்கிவிடும். இந்த லேசான உபத்திரவம் சோர்ந்து போகாதே, நீ சோர்ந்து போகாதே, சோர்ந்து போகாதே, நீ சோர்ந்து போகாதே. அது சீக்கிரத்தில் நீங்கிவிடும். இந்த லேசான உபத்திரவம் அது சீக்கிரத்தில் நீங்கிவிடும். இந்த லேசான உபத்திரவம் உள்ளார்ந்த மனிதன் நாளுக்கு நாள் புதிதாக்கப்படுகின்ற நேரம் இது. உள்ளார்ந்த மனிதன் நாளுக்கு நாள் புதிதாக்கப்படுகின்ற நேரம் இது. சோர்ந்து போகாதே, நீ சோர்ந்து போகாதே, சோர்ந்து போகாதே, நீ சோர்ந்து போகாதே. அது சீக்கிரத்தில் நீங்கிவிடும். இந்த லேசான உபத்திரவம் அது சீக்கிரத்தில் நீங்கிவிடும். இந்த லேசான உபத்திரவம் காண்கின்ற உலகம் தேடவில்லை, காணாத பரலோகம் நாடுகிறோம். காண்கின்ற உலகம் தேடவில்லை, காணாத பரலோகம் நாடுகிறோம். சோர்ந்து போகாதே, நீ சோர்ந்து போகாதே, சோர்ந்து போகாதே, நீ சோர்ந்து போகாதே. அது சீக்கிரத்தில் நீங்கிவிடும். இந்த லேசான உபத்திரவம் அது சீக்கிரத்தில் நீங்கிவிடும். இந்த லேசான ಉಪತಿರವಂ. ಕನ್ನಡ ಹಾಡು ಯೇಸು ಸ್ವಾಮಿ ನಾನು ನಿನ್ನ ಹಿಂದೆ ಬರುವೆ ಎಂಬ ಹಾಡನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಯೇಸು ಸ್ವಾಮಿ ನಾನು ನಿನ್ನ ಹಿಂದೆ ಬರುವೆ, ನಿನ್ನ ನಾಮವನ್ನು ನಾನು ಹಾಡಿ ಪಾಡುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ಜೀವಮಾನವೆಲ್ಲ ನಾನಿನ್ನ ಸಾರುವೆ, ಜೀವಮಾನವೆಲ್ಲ ನಾನಿನ್ನ ಸಾರುವೆ. ನಿನ್ನ ಕೀರ್ತಿಯನ್ನು ನಾನು ಸ್ಮರಿಸಿ ಬಾಳುವೆ, ನಿನ್ನ ಕೀರ್ತಿಯನ್ನು ನಾನು ಸ್ಮರಿಸಿ ಬಾಳುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ಉದಯ ಕಾಲದಲ್ಲಿ ಕೃಪೆ ನೀಡು ದೇವಾ, ಉದಯ ಕಾಲದಲ್ಲಿ ಕೃಪೆ ನೀಡು ದೇವಾ. ತೃಪ್ತಿಯಾಗಿ ಬಾಳಿ ನಾನು ಉಲ್ಲಾಸಿಸುವೆ, ತೃಪ್ತಿಯಾಗಿ ಬಾಳಿ ನಾನು ಉಲ್ಲಾಸಿಸುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ನನ್ನ ಭರವಸೆ ಮನುಷ್ಯನೇ ಅಲ್ಲ, ನನ್ನ ಭರವಸೆ ಮನುಷ್ಯನೇ ಅಲ್ಲ. ದೇವ ನೀನೇ ನನ್ನಯ ಆಶ್ರಯವು, ದೇವ ನೀನೇ ನನ್ನಯ ಆಶ್ರಯವು. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು
ಹಾಡಿ ಪಾಡುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. I would like to make an important announcement and activities of the church. All children the age between 1 to 10 not allowed to service, so parents please note the point. And all the senior citizens above 60 years also not allowed to service. The reason, the virus will be infect these people very easily on this age group. All should ensure your mouth and nose completely covered with a mask. Before and after the service, members are not allowed to discuss outside or inside the church premises. Kindly bring your own water bottle for your safety. After the service, do not approach the pastor for prayer or any discussion. If any important things, kindly contact through mobile communication with respective pastors. Offering boxes is kept in various places. Kindly drop your monthly offerings and other offerings to the box. After service, you are requested to move silently without any meeting inside or outside the church. Maximum 60 members will be allowed only, so kindly cooperate and plan according to that. Plan to attend in different services so that all your family members attend the service. This is announcement as per the government instruction. Kindly cooperate with us. Because of this announcement are made for your benefits to keep us healthy atmosphere. Last week, our church member, Miss Mary Florence, wife of Sundaraj, was entered into Lord's kingdom of God. After the brief illness, kindly remember in their personal prayer, God shall give them a courage to overcome the irreversible loss of the family. Once again, I remain remembering you all to follow the instruction carefully. God bless you. Now our pastor will deliver the message. Let us clap our hands and welcome him. These days it is really difficult to conduct the church service also. ಈ ದಿನಗಳಲ್ಲಿ ನಮ್ಮ ಆಲಯದ ಆರಾಧನೆಗಳನ್ನು ಸಹ ಏರ್ಪಡಿಸುವಂಥದ್ದು ಬಹಳ ಕಠಿಣವಾಗಿದೆ. Because we are not in the free environment as we were having it long back. ನಾವು ಮೊದಲು ಇದ್ದಂಥ ರೀತಿಯಲ್ಲಿ ಈಗ ನಾವು ಬಹಳ ಸ್ವತಂತ್ರರಾಗಿ ಓಡಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಕಾಣಲ್ಪಡ್ತಾ ಇಲ್ಲ. The fear of death is in our mind. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಮರಣದ ಭಯವು ಕಾಡುತ್ತಾ ಇದೆ. It is a dangerous time zone we are passing through. ನಾವು ಅಪಾಯಕರವಾದಂಥ ಸಮಯಗಳಲ್ಲಿ ಹಾದು ಹೋಗುತ್ತಾ ಇದ್ದೇವೆ. We know that till now approximately 1 lakh people in India died, more than 1 lakh, almost 1.07 lakh people already died. More than 10 lakh people are affected with this coronavirus in India alone. ಈ ಭಾರತ ದೇಶದಲ್ಲಿ ಮಾತ್ರವೇ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ಕೊರೋನಾ ವೈರಸ್ ಮುಖಾಂತರವಾಗಿ ಅವರು ಬಾಧಿಸಲ್ಪಟ್ಟಿದ್ದಾರೆ ಮತ್ತು ಈ ಅನೇಕ ಮಂದಿ ಅಲ್ಲಿ ಮರಣವನ್ನು ಸಹ ಅಪ್ಪಿದ್ದಾರೆ. Worldwide, if you see, there are more than 10 lakh people already dead and gone, and approximately 3.7 crore people have been affected by this virus. ವಿಶ್ವದಾದ್ಯಂತ ಗಮನಿಸಿ ನೋಡಬೇಕಾದ್ರೆ 10 ಲಕ್ಷಕ್ಕೂ ಹೆಚ್ಚು ಜನರು ಮರಣವನ್ನು ಅಪ್ಪಿದ್ದಾರೆ ಮತ್ತು ಕೋಟಿಗಟ್ಟಲೆ ಜನರು ಈ ಒಂದು ವ್ಯಾಧಿಗೆ ಪೀಡಿತರಾಗಿದ್ದಾರೆ. We know the death is knocking every door. ನಮ್ಮೆಲ್ಲರಿಗೂ ಚೆನ್ನಾಗಿ ತಿಳಿದಿರುವಂತೆ ಮರಣವು ಪ್ರತಿ ಬಾಗಿಲನ್ನು ತಟ್ಟುತ್ತಾ ಇದೆ. It's not left anybody
poor, rich, beauty, ugly, all kinds of people, all races, all nations. And this death passed through every houses and still passing on. ಈ ಒಂದು ಮರಣವು ಯಾರನ್ನೂ ಬಿಡಲಿಲ್ಲ. ದೊಡ್ಡವರು, ಚಿಕ್ಕವರು, ಶ್ರೀಮಂತರು, ಬಡವರು, ಯಾವುದೇ ಜಾತಿ ಧರ್ಮ ಜನರು ಎಂಬುದಾಗಿ ಇಲ್ಲದೆ, ಯಾವುದೇ ದೇಶದ ಜನರು ಎಂಬುದಾಗಿಲ್ಲದೆ ಎಲ್ಲರನ್ನೂ ಈ ಒಂದು ಮರಣವು ಆ ಬಾಗಿಲನ್ನು ತಟ್ಟುತ್ತಾ ಎಲ್ಲರ ಮುಂದೆ ಹಾದು ಹೋಗುತ್ತಾ ಇದೆ. We don't really feel it as long as it doesn't come into our door, correct? ಯಾವಾಗಲೂ ನಮ್ಮ ಮನೆಯ ಬಾಗಿಲಿನವರೆಗೂ ಬರುವವರೆಗೂ ನಮಗೆ ಅದರ ಯಾವುದೇ ಒಂದು ಅದರ ಎಷ್ಟು ಅದರ ಬಗ್ಗೆ ಕಠಿಣವಾಗಿ ಕ್ರಮ ತೆಗೆದುಕೊಳ್ಳಬೇಕೆಂಬುದಾಗಿ ಅರ್ಥ ಆಗೋದಿಲ್ಲ. But when we lose our beloved ones, ಆದರೆ ನಮಗೆ ಇಷ್ಟವಾಗಿರುವವರನ್ನು, ಪ್ರೀತಿಯುಳ್ಳವರನ್ನು ಕಳೆದುಕೊಳ್ಳುವಾಗ we go through the pain and agony. ನಾವು ದುಃಖದಲ್ಲಿಯೂ ವೇದನೆಯಲ್ಲಿಯೂ ಹಾದು ಹೋಗುತ್ತೇವೆ. I really bleed in my heart when I go for the funeral service of our beloved people. ನನಗೆ ಪ್ರೀತಿಯುಳ್ಳ ಜನರ ಒಂದು ಸಮಾಧಿ ಆರಾಧನೆಗೆ ಹೋಗುವಾಗ ನನ್ನ ಹೃದಯವು ರಕ್ತಸ್ರಾವಗೊಳ್ಳುವುದನ್ನು ನೋಡುತ್ತೇನೆ. Why God? Why this is happening? ದೇವರೇ, ಯಾಕೆ ಇದೆಲ್ಲವೂ ನಡೆಯುತ್ತಾ ಇದೆ? What is the answer for this? ಇದಕ್ಕೆ ಉತ್ತರವೇನು? Last 2 weeks I have been talking about God's timing, perfect timing. 2 ವಾರಗಳಿಂದ ನಾನು ದೇವರ ತಕ್ಕ ಸಮಯವನ್ನು ಕುರಿತಾಗಿ ಮಾತಾಡುತ್ತಾ ಇದ್ದೇನು. This week also I want to talk on the timing, but timing of the human being. ಈ ವಾರದಲ್ಲಿಯೂ ಸಮಯವನ್ನು ಕುರಿತಾಗಿ ಮಾತಾಡಲು ಬಯಸುತ್ತೇನೆ, ಆದರೆ ಈ ಒಂದು ಸಮಯವು ಮನುಷ್ಯನ ಸಮಯವಾಗಿದೆ. Today's title is, it is a time for us to seek the Lord. ಇದು ನಾವು ದೇವರನ್ನು ಹುಡುಕುವಂತ ಸಮಯ ಎನ್ನುವಂತ ಶೀರ್ಷಿಕೆ. When everything what we see brings fear and we are distressed, it is time to seek the Lord. ನಾವು ನೋಡುತ್ತಿರುವಂತ ಎಲ್ಲವೂ ನಮಗೆ ವಿರುದ್ಧವಾಗಿಯೂ ಅದರಲ್ಲಿ ನಾವು ಕಂಗಾಲಾಗಿರುವಂತ ಸಮಯದಲ್ಲಿ ಇದೇ ದೇವರನ್ನು ಹುಡುಕುವಂತ ಸಮಯವಾಗಿದೆ. We have no other alternative. ನಮಗೆ ಬೇರೆ ಯಾವುದೇ ಮಾರ್ಗವಿಲ್ಲ. We have to seek the Lord. ನಾವು ದೇವರನ್ನು ಹುಡುಕಲೇಬೇಕು. Let's turn to Hosea chapter 10 verse 12. 10:12. ಹೋಶೇಯ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡೋಣ. It says, sow yourselves righteousness, reap in mercy. Speak up your fallow ground, for it is time to seek the Lord, till he comes and rains righteousness on you. ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ, ಗೆಯ್ಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ. ಯೆಹೋವನು ಬಂದು ನಮ್ಮ ಮೇಲೆ ನೀತಿಯನ್ನು ವರ್ಷಿಸಲೆಂದು ಆತನನ್ನು ಶರಣು ಹೋಗುವ ಸಮಯವು ಒದಗಿದೆ. Let's seek the Lord till he comes and rains in righteousness. ಆತನು ಬಂದು ನಮ್ಮ ಮೇಲೆ ನೀತಿಯನ್ನು ವರ್ಷಿಸುವ ತನಕ ಹುಡುಕಿರಿ. Ecclesiastes chapter 8 verse 5 says, ಪ್ರಸಂಗಿ 8ನೇ ಅಧ್ಯಾಯ 5ನೇ ವಾಕ್ಯವು ಹೇಳುತ್ತದೆ, he who keeps his command will experience nothing harmful, and a wise man's heart discerns both time and judgment, because for every matter there is a time and judgment. Though the misery of a man increases greatly, for he does not know what will happen. ಪ್ರಸಂಗಿ 8ನೇ ಅಧ್ಯಾಯ 5, 6, 7ನೇ ವಾಕ್ಯದಲ್ಲಿ ಗಮನಿಸಿ ನೋಡುವಾಗ, ಆಜ್ಞೆಯನ್ನು ಕೈಕೊಳ್ಳುವವನು ಕೇಡನ್ನು ಅನುಭವಿಸನು. ಕಾಲವು ನ್ಯಾಯ ತೀರ್ಪು ಉಂಟೆಂಬುದು ಜ್ಞಾನಿಯ ಬುದ್ಧಿಗೆ ಗೊತ್ತು. ಪ್ರತಿಯೊಂದು ಕಾರ್ಯಕ್ಕೆ ಕಾಲವು ನ್ಯಾಯ ತೀರ್ಪು ಇರುವವಲ್ಲವೇ? ಮನುಷ್ಯನು ಪಡುವ ಕಷ್ಟವು ಅವನಿಗೆ ಘೋರವಾಗಿದೆ, ಏಕೆಂದರೆ ಮುಂದೆ ಆಗುವುದು ಅವನಿಗೆ ಗೊತ್ತಿಲ್ಲ. ಅದು ಹೇಗೆ ಆಗುವುದು ಅವನಿಗೆ ವಿವರಿಸಬಲ್ಲವರು ಯಾರು? Wise man discerns the time and the judgment. ಜ್ಞಾನಿಯು ಕಾಲವನ್ನು, ನ್ಯಾಯ ತೀರ್ಪಿನ ಸಮಯವನ್ನು ತಿಳಿದಿದ್ದಾನೆ.
the misery may increase. ಅಲ್ಲಿ ಕಷ್ಟವು ಘೋರವಾಗಬಹುದು. We do not know what will happen tomorrow. ನಾಳೆ ಏನು ನಡೆಯುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. So the author says in verse 12, though a sinner does evil 100 times and his days are prolonged, yet I surely know that it will be well with those who fear God, who fear before him. It will be well for the people who fear God. ಆದ್ದರಿಂದ 12ನೇ ವಾಕ್ಯದಲ್ಲಿ ಪ್ರಸಂಗಿಯು ಹೇಳ್ತಾನೆ, ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರೂ ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಮೇಲೇ ಆಗುವುದೆಂದು ಬಲ್ಲೆನು, ಆದರೆ ದುಷ್ಟನಿಗೆ ಮೇಲಾಗುವುದು. Those who fear God, it will be well, even the misery happens around. ಎಲ್ಲ ಕಡೆಗಳಲ್ಲಿಯೂ ದುಷ್ಟತನವು ಹಬ್ಬುತ್ತಿರುವಂಥ ಸಮಯದಲ್ಲಿ ದೇವರಿಗೆ ಭಯಪಡುತ್ತ ಇರುವಂಥವರಿಗೆ ಮೇಲಾಗುವುದು. We know the fear runs through our heart when we see our beloved ones and our known people pass away. ನಮಗೆ ತಿಳಿದಿರುವಂಥವರು ಮತ್ತು ಪ್ರೀತಿಯುಳ್ಳವರು ಮರಣವನ್ನು ಅಪ್ಪುವಾಗ ನಮ್ಮ ಹೃದಯವು ಕಳವಳಗೊಳ್ಳುತ್ತದೆ. First and foremost thing, set your heart to seek the Lord in these days. ಮೊಟ್ಟ ಮೊದಲನೇದಾಗಿ ದೇವರನ್ನು ಹುಡುಕುವುದಕ್ಕೆ ನೀವು ಮನಸ್ಸು ಮಾಡಿಕೊಳ್ಳಿರಿ. ಮುಖ್ಯವಾಗಿ ಈ ದಿನಗಳಲ್ಲಿ Let your heart seek the Lord. ನಿಮ್ಮ ಮನಸ್ಸು ದೇವರನ್ನು ಹುಡುಕಲಿ. If you see in 1 Chronicles chapter 22 verse 19 says, ಒಂದು ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, now set your heart and your soul to seek the Lord your God. Therefore arise, build the sanctuary of the Lord God to bring the ark of the covenant of the Lord and the holy articles of God into the house that is to be built for the name of the Lord. ಆದುದರಿಂದ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನ ದರ್ಶನವನ್ನು ಬಯಸಿರಿ. ಏಳಿರಿ, ನಿಮ್ಮ ದೇವರಾದ ಯೆಹೋವನ ಪವಿತ್ರಾಲಯವನ್ನು ಕಟ್ಟಿರಿ. ಯೆಹೋವನ ನಿಬಂಧನಾ ಮಂಜೂಷವನ್ನು ದೇವಾರಾಧನಾ ಸಾಮಗ್ರಿಗಳನ್ನು ಯೆಹೋವನ ಹೆಸರಿಗೋಸ್ಕರ ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ ಎಂದು ಹೇಳಿದನು. Hallelujah. ಹಲ್ಲೆಲೂಯಾ. First and foremost thing is this heart, the temple of a God, should seek the Lord. ಮೊಟ್ಟ ಮೊದಲನೇದಾಗಿ ದೇವರ ಆಲಯವೆನಿಸಿಕೊಂಡಿರುವಂತ ಈ ಒಂದು ಹೃದಯವು ದೇವರನ್ನು ಹುಡುಕಬೇಕು. Is your heart is right with God? ನಿಮ್ಮ ಹೃದಯವು ದೇವರಿಗೆ ತಕ್ಕ ರೀತಿಯಲ್ಲಿ ಕಾಣಲ್ಪಡುತ್ತಾ ಇದೆಯಾ? Is the temple of God is alive and is praising God, or it is broken? ಈ ಒಂದು ದೇವರ ಆಲಯವೆನಿಸಿಕೊಂಡಿರುವಂತ ನಿಮ್ಮ ಹೃದಯವು ಅದು ಜೀವಂತವಾಗಿದ್ದು ದೇವರನ್ನು ಸ್ತುತಿಸುತ್ತಾ ಇದೆಯಾ? Is the temple of a God glorifying God? ಈ ಒಂದು ಹೃದಯವು ದೇವರನ್ನು ಮಹಿಮೆ ಪಡಿಸುತ್ತಾ ಇದೆಯಾ? Or it's filled with the filthy things of this world? ಇಲ್ಲವೇ ಈ ಲೋಕದಲ್ಲಿ ಕಾಣಲ್ಪಡುವಂತ ಅಸಹ್ಯ ಕಾರ್ಯಗಳು ತುಂಬಿಕೊಂಡಿದೆಯಾ? If your heart is not right with God, if it's filled with the worldly things, if it's broken with all sorts of things, it's a time to seek the Lord. We have to set our heart right with God. Build the temple of God. ಆದ್ದರಿಂದ ನಮ್ಮ ಹೃದಯವು ಅಸಹ್ಯ ಕೃತ್ಯಗಳಿಂದ ತುಂಬಿರುವುದಾದರೆ, ದೇವರಿಂದ ದೂರವಾಗಿ ಕಾಣಲ್ಪಡ್ತಾ ಇರುವುದಾದರೆ, ಈ ಒಂದು ಸಮಯದಲ್ಲಿಯೇ ಆತನಿಗೆ ಹತ್ತಿರವಾಗುವುದಕ್ಕೂ ಆತನನ್ನು ಹುಡುಕುವುದಕ್ಕೆ ಮನಸ್ಸು ಮಾಡುವುದಕ್ಕೂ ಸಮಯವಾಗಿ ಕಾಣಲ್ಪಡ್ತಾ ಇದೆ. Secondly, it is time to prepare to seek the Lord. We have to prepare ourselves to seek the Lord. First, set your heart, then prepare yourself to seek the Lord. ಮೊಟ್ಟ ಮೊದಲನೇದಾಗಿ ದೇವರನ್ನು ಹುಡುಕುವುದಕ್ಕೆ ಮನಸ್ಸು ಮಾಡಬೇಕು. ಎರಡನೇದಾಗಿ ದೇವರನ್ನು ಹುಡುಕುವುದಕ್ಕೆ ಸಿದ್ಧ ಮಾಡಿಕೊಳ್ಳಬೇಕು. Second Chronicles chapter verse 17. Second Chronicles chapter 17 verse 3 to 6 I read. Now the Lord was with Jehoshaphat because he walked in the former ways of his father David. He did not seek the Baals, but sought the God of his father, walked in his commandments,
not according to the acts of Israel. Therefore, Lord established the kingdom in his hand, and all Judea gave presents to Jehoshaphat, and he had riches and honor in abundance, and in his heart took delight in the ways of the Lord. Moreover, he removed the high places and wooden images from Judah. ಇಲ್ಲಿ 2 ಪೂರ್ವಕ ವೃತ್ತಾಂತ 17ನೇ ಅಧ್ಯಾಯ 3ರಿಂದ 6ನೇ ವಾಕ್ಯದವರೆಗೆ ಓದುವಾಗ, ಇವನು ಬಾಳ್ ದೇವರುಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದುದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಇವನು ಇಸ್ರಾಯೇಲ್ಯರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು. ಆದುದರಿಂದ ಯೆಹೋವನು ಇವನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು. ಯೆಹೂದ್ಯರೆಲ್ಲರೂ ಯೆಹೋಷಾಫಾಟನಿಗೆ ಕಾಣಿಕೆ ಕೊಡುತ್ತಿದ್ದರಿಂದ ಇವನ ಧನ ಘನತೆಗಳು ಹೆಚ್ಚಾದವು. ಇವನು ಯೆಹೋವನ ಮಾರ್ಗದಲ್ಲಿ ನಡೆದು ಧೈರ್ಯಗೊಂಡನು. ಇದಲ್ಲದೆ ಯೆಹೂದ ದೇಶದಲ್ಲಿದ್ದ ಪೂಜಾ ಸ್ಥಳಗಳನ್ನು, ಅಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದು ಹಾಕಿದನು. How did he prepare to seek the Lord? ಅವನು ದೇವರನ್ನು ಹುಡುಕುವುದಕ್ಕೆ ಹೇಗೆ ತನ್ನನ್ನು ಸಿದ್ಧ ಮಾಡಿಕೊಂಡನು? He removed all the wooden images and all the high places and all the worldly things. He removed it from his life. ಆತನು ಇಸ್ರಾಯೇಲ್ಯರಲ್ಲಿ ಕಾಣಲ್ಪಡುವಂತ ಅಶೇರ ವಿಗ್ರಹ ಸ್ತಂಭಗಳನ್ನು, ಎಲ್ಲಾ ಪೂಜಾ ಸ್ಥಳಗಳನ್ನು ಅಲ್ಲಿಂದ ತೆಗೆದು ಹಾಕಿದನು. This is the preparation. Remove all the unwanted worldly things. It says, ye did not follow the Israelites who were following those worldly things. He did not follow their steps, but he followed his father David to seek the Lord with all his heart. ಇಲ್ಲಿ ಹೇಳಲ್ಪಟ್ಟಿದೆ, ಆತನು ಇಸ್ರಾಯೇಲ್ಯರಂತೆ ಲೌಕಿಕ ಕಾರ್ಯಗಳನ್ನು ಹುಡುಕದೆ ತಂದೆಯಾದಂಥ ದಾವೀದನ ಮಾರ್ಗದಲ್ಲಿ, ದಾವೀದನ ದೇವರು ಹೇಳಿದಂಥ ಮಾರ್ಗದಲ್ಲಿ ನಡೆದನು ಎಂಬುದಾಗಿ ಓದುತ್ತೇವೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. In Ezra chapter 6 verse 21 says, Ezra 6 verse 21 says, then the children of Israel who had returned from the captivity ate together with all who had separated themselves from the filth of the nation of the land in order to seek the Lord God of Israel. They separated themselves from the filth of the people. ಎಜ್ರನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸೆರೆಯಿಂದ ಬಂದ ಇಸ್ರಾಯೇಲ್ಯರು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಹುಡುಕುವುದಕ್ಕಾಗಿ ದೇಶ ನಿವಾಸಿಗಳ ಅಶುದ್ಧತ್ವವನ್ನು ತೊರೆದು ಬಿಟ್ಟು ಇವರೊಡನೆ ಕೂಡಿಕೊಂಡವರೆಲ್ಲರೂ ಪಸ್ಕ ಭೋಜನ ಮಾಡಿದರು. ಅವರು ತಮ್ಮನ್ನು ಅಶುದ್ಧತ್ವಗಳಿಂದ ದೂರ ಮಾಡಿಕೊಂಡರು. How do you prepare? ನೀವು Remove yourself from the filth. ನಿಮ್ಮನ್ನು ಹೇಗೆ ಸಿದ್ಧ ಮಾಡಿಕೊಳ್ಳುವಿರಿ ಎಂದರೆ, ನಿಮ್ಮನ್ನು ಆ ಅಶುದ್ಧತ್ವದಿಂದ ದೂರ The ಮಾಡಿಕೊಳ್ಳುವಂಥದ್ದೇ. nation may be filled with filth, but you remove all those things from your life. ಈ ಒಂದು ದೇಶವೇ ಅಶುದ್ಧತ್ವದಿಂದ ತುಂಬಿರುವುದಾದರೂ ನೀವು ನಿಮ್ಮನ್ನು ಅದರಿಂದ ಬೇರ್ಪಡಿಸಿಕೊಳ್ಳಬೇಕು. Then how do you seek the Lord? ದೇವರನ್ನು ಹೇಗೆ ಹುಡುಕುವಿರಿ? You have to seek the Lord with all your heart, soul, and mind, completely, not partially. ನೀವು ದೇವರನ್ನು ಹುಡುಕುವಂಥದ್ದು ನಿಮ್ಮ ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಹುಡುಕುವಂಥದ್ದು. ಅಂದರೆ ಏನೋ ಸ್ವಲ್ಪ ಮಾತ್ರ ಬರುವಂಥದ್ದಲ್ಲ, ಸಂಪೂರ್ಣವಾಗಿ ಆತನ ಕಡೆಗೆ ತಿರುಗಿಕೊಳ್ಳುವಂಥದ್ದು. It's not with a partial mind, one step here and one step there, one step in the worldly thing and one step in godly step. No, you have to completely, with all your heart, mind, soul, as deer panteth for the water, you have to seek Lord. ನಾವು ಒಂದು ಕಾಲು ಈ ಕಡೆ ಇನ್ನೊಂದು ಕಾಲು ಇನ್ನೊಂದು ಕಡೆ ಇಡುವಂಥದ್ದಲ್ಲ, ಅರ್ಧ ಮನಸ್ಸಿನಿಂದ ದೇವರ ಕಡೆಗೆ ಬರುವಂಥದ್ದಲ್ಲ. ನಮ್ಮ ಪೂರ್ಣ ಮನಸ್ಸು ಪೂರ್ಣ ಹೃದಯದಿಂದ ದೇವರನ್ನು ಹುಡುಕುತ್ತಾ ಇರುವಂಥವರಾಗಿ ಕಾಣಲ್ಪಡಬೇಕು. ಬಾಯಾರಿದ ಜಿಂಕೆಯು ಯಾವ ರೀತಿಯಾಗಿ ನೀರಿನ ಹೊರತೆಗೆ ಹಾತೊರೆಯುತ್ತಾ ಇರುತ್ತದೋ ಅದೇ ರೀತಿಯಾಗಿ ನಾವು ದೇವರನ್ನು ಹುಡುಕುವಂಥವರಾಗಿ ಕಾಣಲ್ಪಡಬೇಕು. Next, Bible says, seek the Lord with a covenant. ದೇವರನ್ನು ನಾವು ಒಂದು ಒಡಂಬಡಿಕೆಯಿಂದ ಹುಡುಕಬೇಕು.
Yes, we make so many covenants. We take so many oaths. I'll do that, I'll do that. Here, the Bible says, make a covenant to seek the Lord. ಇಲ್ಲಿ ನಾವು ಅನೇಕ ಕಾರ್ಯಗಳನ್ನು ಹುಡುಕುತ್ತೇವೆ, ಆದರೆ ಸತ್ಯವೇದವು ಹೇಳುತ್ತದೆ ದೇವರನ್ನು ಹುಡುಕುವಾಗ ಒಂದು ಒಡಂಬಡಿಕೆಯಿಂದ ಹುಡುಕಬೇಕೆಂಬುದಾಗಿ. 2 Chronicles chapter 15 verses 12 to 15 says, then they entered into a covenant to seek the Lord of their fathers with all their heart and with all their soul. And whoever would not seek the Lord of Israel was to be put to death, whether small or great, whether man or woman. Then they took an oath before the Lord with a loud voice, with a shouting and trumpets and ram's horns. And all Judah rejoiced at the oath, for they swore with their heart and sought him with all their soul. And he was found by them. This very clearly says, he was found by them. God was found by Israelites. How? By a covenant to seek the Lord. ಇಲ್ಲಿ ನಾವು ನೋಡ್ತೇವೆ 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 12ರಿಂದ 15ನೇ ವಾಕ್ಯಗಳವರೆಗೂ, ಇದಲ್ಲದೆ ಅವರು ತಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ತಮ್ಮ ಪಿತೃಗಳ ದೇವರಾದ ಯೆಹೋವನ ಭಕ್ತರಾಗುವೆವೆಂದು, ತಮ್ಮಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಭಕ್ತಿಯನ್ನು ಬಿಟ್ಟವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಗಂಡಸರಾಗಲಿ ಹೆಂಗಸರಾಗಲಿ ಅವರೆಲ್ಲರನ್ನು ಕೊಲ್ಲುವೆವೆಂದು ತುತ್ತೂರಿ ಕೊಂಬುಗಳನ್ನೂದಿಸಿ ದೊಡ್ಡ ಆರ್ಭಟನೆ ಯೆಹೋವನಿಗೆ ಪ್ರಮಾಣ ಮಾಡಿದರು. ಈ ಪ್ರಮಾಣದ ನಿಮಿತ್ತವಾಗಿ ಯೆಹೂದ್ಯರೆಲ್ಲರಿಗೂ ಸಂತೋಷವಾಯಿತು. ಅವರು ಪೂರ್ಣ ಮನಸ್ಸಿನಿಂದ ಪ್ರಮಾಣ ಮಾಡಿ ತುಂಬ ಲವಲವಿಕೆಯಿಂದ ಯೆಹೋವನನ್ನು ಬಯಸಿದ ಕಾರಣ ಆತನು ಅವರಿಗೆ ಪ್ರಸನ್ನನಾಗಿ ಎಲ್ಲ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು. ಅಂದರೆ ಇವರು ಪೂರ್ಣ ಮನಸ್ಸಿನಿಂದ ಒಂದು ಒಡಂಬಡಿಕೆಯಿಂದ ದೇವರನ್ನು ಹುಡುಕುವಾಗ ಆತನು ಇವರಿಗೆ ಪ್ರಸನ್ನನಾಗುತ್ತಾನೆ. Hallelujah. Hallelujah. And Bible very clearly says, and God gave rest to them because they sought the Lord with a covenant. ಅವರು ದೇವರನ್ನು ಒಂದು ಒಡಂಬಡಿಕೆಯಿಂದ ಹುಡುಕಿದ್ದರಿಂದ ದೇವರು ಅವರಿಗೆ ಸಮಾಧಾನವನ್ನು ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. My dear friend, ಪ್ರೀತಿಯುಳ್ಳ ಸ್ನೇಹಿತರೆ, it's a calamity times. ಇದು ಈಗ ಅನೇಕ ವಿಧವಾದಂತಹ ಪ್ರಕೃತಿ ವಿಕೋಪಗಳು. Let's make a covenant with God. Let's take a oath before God, saying that, Lord, I will seek you with full of my heart, with full, Lord, my soul. I will seek you. And I'm definitely tell you, God will give us rest. ಈಗ ನಾವು ಕಾಣಲ್ಪಡುತ್ತಿರುವಂಥ ಈ ಗೊಂದಲದ ಸಮಯದಲ್ಲಿ ನಾವು ನಮ್ಮ ಪೂರ್ಣ ಹೃದಯ ಪೂರ್ಣ ಮನಸ್ಸಿನಿಂದ ಹುಡುಕುವಂಥ ಸಮಯದಲ್ಲಿ ಒಂದು ಒಡಂಬಡಿಕೆಯಿಂದ ಹುಡುಕುವಾಗ ಆತನು ನಮಗೆ ಸಮಾಧಾನವನ್ನು ಕೊಡುವಂಥವನಾಗಿ ಕಾಣಲ್ಪಡ್ತಾ ಇದ್ದಾನೆ. And what of God says, seek the Lord when he is nearer to you. ದೇವರ ವಾಕ್ಯವು ಹೇಳುತ್ತದೆ, ದೇವರು ಹತ್ತಿರದಲ್ಲಿ ಇರುವಾಗಲೇ ಆತನನ್ನು ಹುಡುಕಿರಿ ಎಂಬುದಾಗಿ. While he may be found, seek the Lord while he may be found. ಆತನು ಹತ್ತಿರದಲ್ಲಿ ಇರುವಂತ ಸಮಯದಲ್ಲಿಯೇ ದೇವರನ್ನು ಹುಡುಕಿರಿ. Isaiah chapter 55 verse 6 to 9 says, seek the Lord while he may be found, call upon him while he is nearer. Let the wicked forsake his way and unrighteous man his thoughts. Let him return to the Lord, and he will have mercy on him, and to our God, for he will abundantly pardon. For my thoughts are not your thoughts, nor are your ways my ways, says the Lord. For as the heavens are higher than the earth, so are my ways higher than your ways, and my thoughts than your thoughts. ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 6ರಿಂದ 9ನೇ ವಾಕ್ಯದವರೆಗೂ ಓದುವಾಗ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಆತನು ಅವನನ್ನು ಕರುಣಿಸುವನು, ನಮ್ಮ ದೇವರನ್ನು ಆಶ್ರಯಿಸಲಿ. ಆತನು ಮಹಾಕೃಪೆಯಿಂದ ಕ್ಷಮಿಸುವನು,
ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. My dear friend, if you are not with God, it is a time that you return to Him. ಈ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ದೇವರ ಸಂಗಡ ಕಾಣಲ್ಪಡದೆ ಇರುವುದಾದರೆ ಈ ಒಂದು ಸಮಯವೇ ಸುಕಾಲವಾಗಿ ಕಾಣಲ್ಪಡುತ್ತಿದೆ. ಈ ಒಂದು ಸಮಯದಲ್ಲಿ ನೀನು ದೇವರ ಕಡೆಗೆ ಹಿಂತಿರುಗಿ ಬಾ. At least in this pandemic time, I'm calling you, my dear brother, if you are not with God, if you have gone away, it is a time to return to God to get His grace. ಈ ರೋಗಗಳು ತುಂಬಿರುವಂಥ ಈ ಒಂದು ಸಮಯದಲ್ಲಿ ನೀನು ಈಗ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಆಹ್ವಾನಿಸುತ್ತಾ ಇದ್ದೇನೆ. ಇದೇ ನೀನು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಕಾಣಲ್ಪಡುವಂಥ ಸುಕಾಲವಾಗಿ ಕಾಣಲ್ಪಡ್ತಾ ಇದೆ. If you are into the unrighteous things, the worldly things, my dear friend, it's a time that you forsake all unrighteous things and get your sins cleansed by the blood of Jesus. Come to His feet. And He is a God who forgives. He is a merciful God. ನೀನು ಅನೀತಿಯಿಂದಲೂ ಲೋಕದ ಕಾರ್ಯಗಳಲ್ಲಿಯೂ ಕಾಣಲ್ಪಡುತ್ತಾ ಇರುವುದಾದರೆ ಈ ಒಂದು ಸುಕಾಲದಲ್ಲಿ ಅವೆಲ್ಲವನ್ನು ಶುದ್ಧಿ ಮಾಡಿಕೊಂಡು, ದೇವರ ರಕ್ತದಿಂದ ಅವೆಲ್ಲವನ್ನು ಶುದ್ಧಿ ಮಾಡಿಕೊಂಡು ಆತನ ಕಡೆಗೆ ಹಿಂತಿರುಗಿ ಬಾ. He is really graceful and He is looking for you to come to Him to show His mercy. ಆತನು ಕರುಣಾಳುವು ಕನಿಕರವುಳ್ಳಂತ ದೇವರಾಗಿರುವುದರಿಂದ ನೀನು ಆತನನ್ನು ಹುಡುಕಿಕೊಂಡು ಹಿಂತಿರುಗಿ ಬರಬೇಕೆಂಬುದಾಗಿ ಕಾಯುತ್ತಾ ಇದ್ದಾನೆ. Let's not turn our back to God. ಆದ್ದರಿಂದ ನಾವು ನಮ್ಮ ಬೆನ್ನು ತೋರಿಸಿ ಹೋಗುವುದು ಬೇಡ. Romans chapter 2 verse 4 to 11 very clearly says, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ರಿಂದ 11ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. Do you despise the riches of His goodness, forbearance, long sufferings, not knowing that the goodness of God leads you to repentance, but in accordance with your hardness and your impenitent heart, you are treasuring up for yourself wrath to the day of wrath and revelation of the righteous judgment of God, who will render to each one according to his deed eternal life to those who by patience continuance in doing good seek for glory, honor, immortality, but to those who are self-seeking and do not obey the truth but obey unrighteousness, indignation and wrath, tribulation, anguish on every soul of a man who does evil, of the Jew first and also of the Greek, but glory, honor and peace to everyone who works what is good, to the Jew first and also to the Greek, for there is no partiality with God. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ರಿಂದ 11ನೇ ವಾಕ್ಯದವರೆಗೂ ಓದುವಾಗ, ಆತನ ಅಪಾರವಾದ ದಯ, ಸಹನ, ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೋ? ನೀನು ನಿನ್ನ ಮೊಂಡುತನವನ್ನು, ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುವುದಷ್ಟೇ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ, ರೌದ್ರಗಳು ಬರುವವು. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವೂ ಮಾನವೂ ಮನಃಶಾಂತಿಯೂ ಉಂಟಾಗುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ದೇವರಿಗೆ ಪಕ್ಷಪಾತವಿಲ್ಲ. Let us not turn our back to God
because he is merciful and forbearance and is long suffering. ನಾವು ನಮ್ಮ ದೇವರಿಗೆ ಆತನು ಮಹಾ ಕರುಣಾಳವು ದಯೆಯು ಕನಿಕರವುಳ್ಳಂಥ ದೇವರಾಗಿರುವುದರಿಂದ ಆತನಿಗೆ ನಾವು ಬೆನ್ನು ತೋರಿಸಿ ಹೋಗುವಂಥದ್ದು ಬೇಡ. He is giving you time for you to repent and come to him. ನೀನು ಆತನ ಕಡೆಗೆ ಮನ ತಿರುಗಬೇಕೆಂಬುದಾಗಿ ನಿನಗೆ ಸಮಯವನ್ನು ಕೊಡ್ತಾ ಇದ್ದಾನೆ. It is not the time to enjoy the world when your soul getting affected. ನಮ್ಮ ಆತ್ಮವು ಇಲ್ಲಿ ಪಾಳು ಬಿದ್ದಿರುವಂಥ ಸಮಯದಲ್ಲಿ ನಾವು ಸಂತೋಷವಾಗಿ ಲೌಕಿಕ ಕಾರ್ಯಗಳಲ್ಲಿ ಕಂಡು ಬರುವಂಥದ್ದು ಅವಶ್ಯವಿಲ್ಲ. The other day I was passing through a road. There people were dancing and in the wine shop, and there's a bar. When the people are dying, but there are certain people, you enjoy this time also with the wine and dance. What a shame. ಬೀದಿಯಲ್ಲಿ ಹೋಗುತ್ತಿರುವಂಥ ಸಮಯದಲ್ಲಿ ಒಂದು ಸಾರಾಯಿ ಅಂಗಡಿ ಹತ್ರ ಜನರು ಬಹಳವಾಗಿ ಸಂತೋಷದಿಂದ ಕುಣಿದಾಡ್ತಾ ಇದ್ರು. ಇಲ್ಲಿ ಲೋಕದಲ್ಲಿ ಗಮನಿಸಿ ನೋಡಬೇಕಾದ್ರೆ ಜನರು ಮರಣವನ್ನು ಅಪ್ಪುತ್ತಾ ಇದ್ದಾರೆ, ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಅವೆಲ್ಲವನ್ನು ಕುರಿತಾಗಿ ಚಿಂತಿಸದೆ ಇವರು ಸಂತೋಷವಾಗಿ ಲೌಕಿಕ ಕಾರ್ಯಗಳಲ್ಲಿ ಕುಣಿದಾಡ್ತಾ ಇದ್ದಾರೆ. When you see all these things, you feel really desperate. Oh God, what's happening? These people are happy even when others are in agony. ಬೇರೆಯವರು ವೇದನೆಗಳಲ್ಲಿ ಹಾದು ಹೋಗುತ್ತಿರುವಂತಹ ಸಮಯದಲ್ಲಿಯೂ ಈ ಜನರು ಈ ರೀತಿಯಾಗಿ ಕುಣಿದು ಕುಪ್ಪಳಿಸುತ್ತಾ ಇದ್ದಾರಲ್ಲ ದೇವರೇ ಎಂಬುದಾಗಿ ನಮ್ಮ ಮನಸ್ಸಿಗೆ ಅನಿಸಬಹುದು. People are making use of this time for making money, they're enlarging their businesses. They are using somebody's death as the business item. ಇಲ್ಲಿ ಇನ್ನು ಕೆಲವರು ತಮ್ಮ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಈ ಒಂದು ಸಮಯವನ್ನು ಅವರು ಉಪಯೋಗಿಸಿಕೊಳ್ಳುವಂತವರಾಗಿ ಕಾಣಲ್ಪಡ್ತಾ ಇದ್ದಾರೆ. ಯಾರಾದರೂ ಸತ್ರೆ ಅದರ ಮುಖಾಂತರವಾಗಿ ಇವರಿಗೆ ಲಾಭ ಏನು ಬರುತ್ತದೋ, ಹೇಗೆ ಲಾಭ ಮಾಡಿಕೊಳ್ಳಬೇಕು ಎಂಬುದಾಗಿ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದಾರೆ. They have forgotten one thing, that same death will one day knock at their door also. ಅವರು ಒಂದನ್ನು ಮರೆತು ಬಿಟ್ಟಿದ್ದಾರೆ, ಒಂದು ದಿನದಲ್ಲಿ ಅದೇ ಮರಣವು ಇವರ ಮನೆ ಬಾಗಿಲನ್ನು ಸಹ ತಟ್ಟುತ್ತದೆ ಎಂಬುದಾಗಿ. When your temple, the temple of God, is ruined, do not go for enjoyment, my dear friend. ದೇವರ ಆಲಯವು ಅಲ್ಲಿ ಹಾಳು ಬಿದ್ದಿರುವಂತ ಸಮಯದಲ್ಲಿ ನೀನು ಲೌಕಿಕ ಕಾರ್ಯಗಳಲ್ಲಿ ಸಂತೋಷಗೊಳ್ಳುವುದಕ್ಕೆ ಹೋಗಬೇಡ. Haggai chapter 1 verse says, is it time for you yourself to dwell in your paneled houses and this temple to lie in ruins? ಹಗಾಯ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಈ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗೆಲ್ಲ ಹಲಿಗೆ ಹೊದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದು. Many people, many business people are making this time to enlarge their business, to make more and more money, because they want a beautiful house, big bungalows, big cars and all that. But one day will come that they may not able to see that also, they may not able to use it also. ಅನೇಕ ಜನರು ಈ ಒಂದು ಸಮಯದಲ್ಲಿ ಬೇರೆಯವರನ್ನ ಮರಣದಲ್ಲಿಯೂ ಸಹ ತಾವು ಲಾಭ ಮಾಡಿಕೊಳ್ಳಬೇಕು, ತಮ್ಮ ವ್ಯಾಪಾರವು ಹೆಚ್ಚಬೇಕೆಂಬುದಾಗಿ ಅವರು ತಮಗೋಸ್ಕರ ದುಡ್ಡನ್ನು ಶೇಖರಿಸಿಡುವುದರಲ್ಲಿಯೂ ಮತ್ತು ತಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿಯೂ ದೊಡ್ಡ ದೊಡ್ಡ ಬಂಗಲೆಗಳು, ಕಾರುಗಳು ಎಲ್ಲವನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಅವರು ಒಂದನ್ನು ಮಾತ್ರ ಮರೆತು ಬಿಟ್ಟಿದ್ದಾರೆ, ಅದೇ ಮರಣವು ಇವರಿಗೂ ಸಂಭವಿಸುತ್ತದೆ. ಆಗ ಇವರು ಇಟ್ಟುಕೊಂಡಿರುವಂತಹ ಈ ಎಲ್ಲಾ ಕಾರ್ಯಗಳನ್ನು ಇವರು ಉಪಯೋಗಿಸುವುದಕ್ಕೂ ಆಗುವುದಿಲ್ಲ ಎಂಬುದನ್ನು ಮರೆತು ಬಿಟ್ಟಿದ್ದಾರೆ. James chapter 4 verse 14 says, whereas you do not know what will happen tomorrow, for what is your life? It is even a vapor that appears for a little time and then vanishes away. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾಳೆ ಏನಾಗುವುದೋ ನಿಮಗೆ ತಿಳಿಯದು, ನಿಮ್ಮ ಜೀವಮಾನವು ಎಂಥದ್ದು, ನೀವು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ. We do not know what tomorrow going to bring to us.
ನಾಳೆ ನಮಗೆ ಏನಿದೆಯೋ ಎಂಬುದಾಗಿ ನಮಗೆ ಗೊತ್ತಿಲ್ಲ. Luke chapter 12, verse 56, Jesus says to the people, hypocrites, you know, discern the face of sky and of the earth, but how is it that you do not discern the time? You know everything, you calculate everything, but don't you discern the time, what's happening around you? ಇಲ್ಲಿ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 56ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. 56ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕಪಟಿಗಳು ನೀವು ಭೂಮ್ಯಾಕಾಶಗಳ ಭಾವವನ್ನು ಶೋಧಿಸುವುದಕ್ಕೆ ನಿಮಗೆ ಗೊತ್ತಿರುವಲ್ಲಿ ಈ ಸಮಯವನ್ನು ಶೋಧಿಸುವುದಕ್ಕೆ ನಿಮಗೆ ಯಾಕೆ ಗೊತ್ತಿಲ್ಲ? You know everything, but you don't know the time what's happening around, and you forget your creator. ನಿಮಗೆ ಎಲ್ಲವೂ ಗೊತ್ತಿದೆ, ಆದರೆ ನಿಮ್ಮ ಸೃಷ್ಟಿ ಮಾಡಿದಂತ ನಿನ್ನ ಸೃಷ್ಟಿಕರ್ತನನ್ನೇ ನೀನು ಮರೆತು ಹೋಗಿದ್ದಿ. One day Jesus was passing through Jerusalem and he wept on seeing Jerusalem. He says, "Oh Jerusalem," Luke chapter 19 verse 41 says, "Now as he drew near, he saw the city and wept over, saying, if you had known, even you, especially in this your day, the things that make you for your peace, but now they are hidden from your eyes. For days will come upon you when your enemies will build an embankment around you, surround you and close you in on every side, and level you and your children within you to the ground, and they will not leave in you one stone upon another, because you did not know the time of your visitation." You do not know the time of your visitation. You are never bothered to know the time of your visitation. ಇಲ್ಲಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 41ರಿಂದ 44ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು. ಅಂದರೆ ಇಲ್ಲಿರುವಂಥ ಯೆರೂಸಲೇಮಿನ ಜನರು ತಮಗೆ ಬಂದಂತಹ ಸಮಯವನ್ನು ಅವರು ಉಪಯೋಗಿಸಿಕೊಳ್ಳಲಿಲ್ಲ. ದೇವರ ದರ್ಶನವನ್ನು ಕೊಟ್ಟಂತ ಸಮಯವನ್ನು ಸಹ ಅವರು ತಿಳ್ಕೊಳ್ಳಲಿಲ್ಲ. We must know the visitation. One day God is going to visit us. One day death is going to visit us. One day the calamity is going to visit us. My dear friend, it is a time to seek the Lord. ಒಂದು ದಿನದಲ್ಲಿ ದೇವರು ನಮ್ಮನ್ನು ಭೇಟಿ ಮಾಡುವುದಕ್ಕೆ ಬರುವನು. ಈ ಕಾರ್ಯಗಳು ನಮ್ಮನ್ನು ಭೇಟಿ ಮಾಡುವುದಕ್ಕೆ ಬರುವವು. ಆದ್ದರಿಂದ ಆ ಒಂದು ಭೇಟಿಯ ಸಮಯವನ್ನು ನಾವು ತಿಳಿದುಕೊಳ್ಳಬೇಕು. ಪ್ರೀತಿಯುಳ್ಳವರೇ, if you are not saved, my dear friend, it's a time for you to look for your salvation, the eternity. ನೀನು ಒಂದು ವೇಳೆ ರಕ್ಷಣೆಯನ್ನು ಹೊಂದದೇ ಇರುವುದಾದರೆ ಈ ಒಂದು ಸಮಯದಲ್ಲಿಯೇ ನೀನು ನಿತ್ಯ ಕಾಲಕ್ಕೂ ಕಾಣಲ್ಪಡುವಂತ ರಕ್ಷಣೆಯನ್ನು ಹುಡುಕುವಂತ ಸಮಯವಾಗಿದೆ. Get up from your sleep, my dear friend. It is a time for your salvation. If you do not have the salvation, come to God. Turn yourself to God. ನೀನು ನಿನ್ನ ನಿದ್ದೆಯಿಂದ ಎಚ್ಚರಗೊಳ್ಳು. ನೀನು ರಕ್ಷಣೆಯನ್ನು ಹೊಂದದೇ ಇರುವುದಾದರೆ ನೀನು ರಕ್ಷಣೆಯನ್ನು ಹುಡುಕಿಕೊಂಡು ಬಾ. ಯಾಕೆಂದರೆ ಇದೇ ಆ ಒಂದು ರಕ್ಷಣೆಯ ಕಾಲವಾಗಿ ಕಾಣಲ್ಪಡ್ತಾ ಇದೆ. If you are still seeking after the worldly things, the riches of this world, my dear friend, forsake all those things. They are not going to come with you when you pass away. ನೀನು ಈ ಲೋಕದಲ್ಲಿ ಕಾಣಲ್ಪಡುವಂಥ ಆಸ್ತಿ ಸಂಪತ್ತುಗಳನ್ನು, ಲೋಕಕ್ಕೆ ಇರುವಂಥ ಅನೇಕ ಕಾರ್ಯಗಳನ್ನು ಹುಡುಕುತ್ತಾ ಇದ್ದಿ. ಆದರೆ ಒಂದು ದಿನದಲ್ಲಿ ನೀನು ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿರುವಂಥ ಸಮಯ ಬರುತ್ತದೆ. ಆಗ ಇವೆಲ್ಲವೂ ನಿನ್ನ ಸಂಗಡ ಬರುವುದಿಲ್ಲ. What does it profit a man if he wants the whole world but loses his own soul?
ಆದರೆ ದೇವರ ವಾಕ್ಯವು ಏನು ಹೇಳುತ್ತದೆ ಎಂದು ಹೇಳುವುದಾದರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಏನು ಲಾಭ ಎಂಬುದಾಗಿ ವಾಕ್ಯವು ಹೇಳುತ್ತದೆ. Romans chapter 13 verse 11 says, and do this, knowing the time, that now it is high time to wake out of sleep, for now our salvation is nearer than when we first believed. The night is far spent, the day is at hand. Therefore, let's cast off the works of darkness. Let us put on the armor of light. Let us walk properly as the day, not in the revelry and drunkenness, not in lewdness and lust, not in strife and envy, but put on Lord Jesus Christ, and make no provision for the flesh to fulfill its lust. ಆದ್ದರಿಂದ ಇಲ್ಲಿ ರೋಮಪುರದವರು ಬರೆದ ಪತ್ರಿಕೆ 13ನೇ ಅಧ್ಯಾಯ 11ರಿಂದ 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯ ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಿರಿ. ದುಂದೌತಣ, ಕುಡಿಕತನಗಳಲ್ಲಿಯಾಗಲಿ, ಕಾಮ ವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿಯಾಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿಯಾಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. Yes, my dear friend, it is a time to remember your Creator. ಹೌದು ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಜ್ಞಾಪಿಸಿಕೊಳ್ಳುವಂತ ಸಮಯವಾಗಿದೆ. All the worldly things one day will pass away. ಈ ಲೋಕದಲ್ಲಿ ಕಾಣಲ್ಪಡುವಂತ ಲೌಕಿಕ ಕಾರ್ಯಗಳು ಒಂದು ದಿನದಲ್ಲಿ ಎಲ್ಲವೂ ಹೊರಟು ಹೋಗುತ್ತವೆ. We have eternal life. ನಮಗಾದರೂ ನಿತ್ಯ ಕಾಲಕ್ಕೂ ಜೀವಿಸುವಂತ ಒಂದು ಸಮಯ ಉಂಟು. Unless you seek the Lord, you will not have the eternal life. ನೀನು ದೇವರನ್ನು ಹುಡುಕದ ಹೊರತು ನಿತ್ಯ ಕಾಲಕ್ಕೂ ಜೀವಿಸುವಂತ ಆ ಜೀವಮಾನ ಕಾಲದಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. Ecclesiastes chapter 12 says, remember your Creator before the silver cord is loosed, or the golden bowl is broken, or the pitcher shattered at the fountain. Verse 6 onwards. Or the wheel broken at the well, when the dust will return to the earth as it was, and the spirit will return to God who gave it. Remember your God before this heart fails to do its duty. ಇಲ್ಲಿ ಪ್ರಸಂಗಿಯ ಪುಸ್ತಕದಲ್ಲಿ ಪ್ರವಾದನ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ, 12ನೇ ಅಧ್ಯಾಯ 1ನೇ ವಾಕ್ಯ 6-7ಗಳಲ್ಲಿ ಹೇಳಲ್ಪಟ್ಟಿದೆ, ಕಷ್ಟದ ದಿನಗಳು ಸಂತೋಷವಿಲ್ಲದೆಂದು ನೀನು ಹೇಳುವ ವರ್ಷಗಳು ಒಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. 6 ಮತ್ತು 7ನೇ ವಾಕ್ಯದಲ್ಲಿ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. You have to create. You have to remember the Creator. ನೀವು ನಿಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸಿಕೊಳ್ಳಬೇಕು. Yes, the pandemic may be there and so many calamities come, but remember the Creator, because He has a place, a safe place in Him. ಆದ್ದರಿಂದ ನಮ್ಮ ಸುತ್ತಮುತ್ತಲು ಅನೇಕ ವಿಧವಾದಂಥ ರೋಗಗಳು, ಅನೇಕ ವಿಧವಾದಂಥ ಕಾರ್ಯಗಳು, ವೇದನೆಗಳು, ದುಃಖಗಳು ಕಾಣ್ತಾ ಇರಬಹುದು. ಆದರೂ ಸಹ ಇವುಗಳ ಮಧ್ಯದಲ್ಲಿ ನೀನು ನಿನ್ನ ಸೃಷ್ಟಿಕರ್ತನನ್ನು ಹುಡುಕು. Exodus chapter 33 verse 21 says, the Lord said to Moses, see, God was speaking to Moses, says, I have a place, you be there. He says, the Lord said, here is a place by me, and you shall stand on the rock. So it shall be, while my glory passes by, that I will put you in the cleft of the rock and will cover you with my hand.
while I pass by. When the God's anger passes by, we have a place in God. He kept a place to safeguard us. ಇಲ್ಲಿ ವಿಮೋಚನೆ ಕಾಂಡ 33ನೇ ಅಧ್ಯಾಯ 21-22ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲಿಯೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆಯೇ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನೆದುರಿಗೆ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ದೇವರ ಹಸ್ತವು ನಮ್ಮ ಮೇಲೆ ಕಾಣಲ್ಪಡುತ್ತದೆ. Exodus 12:12 very clearly says of the calamity, when the revenge of God passes by, he says, for I will pass through the land of Egypt on that night and will strike all the firstborn in the land of Egypt, both man and beast, against all the gods of Egypt. I will execute judgment. I am the Lord. Now the blood shall be a sign for you on the houses where you are. And when I see the blood, I will pass over you, and the plague shall not be on you to destroy you when I strike the land of Egypt. You have to be placed in the house where the blood of Jesus is there, so that the plague will not come nearer to your house. ಇಲ್ಲಿ ವಿಮೋಚನ ಕಾಂಡ 12ನೇ ಅಧ್ಯಾಯ 12-13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ನಮ್ಮ ಮನೆಗಳಲ್ಲಿ ನಾವು ರಕ್ತವನ್ನು ಹಚ್ಚಿದಂಥವರಾಗಿ, ಅಂದರೆ ದೇವರ ಕಡೆಗೆ ಕಾಣಲ್ಪಡುವಾಗ ನಮಗೆ ಯಾವ ಹಾನಿಯೂ ಉಂಟಾಗದಂತೆ ಆತನು ನಮ್ಮನ್ನು ಕಾಪಾಡುವಂತನಾಗಿ ಕಾಣಲ್ಪಡ್ತಾ ಇದ್ದಾನೆ. The plague shall not come nearer to you, and it will not destroy you when you are in the arms of our God, in the place where God has kept for us. ದೇವರು ನಮಗೋಸ್ಕರವಾಗಿ ಇಟ್ಟಿರುವಂಥ ಸ್ಥಳದಲ್ಲಿ, ದೇವರ ಸ್ಥಳದಲ್ಲಿ ನಾವು ಕಾಣಲ್ಪಡುವಂಥ ಸಮಯದಲ್ಲಿ ರೋಗವು ನಮ್ಮ ಮುಖಾಂತರವಾಗಿ ಹಾದು ಹೋದರೂ ಅದರಿಂದ ನಮಗೆ ಯಾವುದೇ ರೀತಿಯಾದಂಥ ನಷ್ಟ ಉಂಟಾಗುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. If you are under the wings of our mighty God, if you are the shadow of our mighty God, the plague will not come nearer to you. ನೀನು ದೇವರ ಹಸ್ತದ ಕೆಳಗೆ ಆತನ ರೆಕ್ಕೆಗಳ ಮರೆಯಲ್ಲಿ ಕಾಣಲ್ಪಡುವುದಾದರೆ ಯಾವುದೇ ರೋಗವು ನಿನ್ನ ಹತ್ತಿರಕ್ಕೆ ಬಾರದು. My dear friend, it's a time to seek the Lord. ಪ್ರೀತಿಯುಳ್ಳ ಸ್ನೇಹಿತನೇ, ಈ ಒಂದು ಸಮಯವೇ ದೇವರನ್ನು ಹುಡುಕುವಂತ ಸಮಯವಾಗಿದೆ. That's what it says, Zephaniah chapter 2 verse 3. I just want to close this sermon with this final word. Seek the Lord, all you meek of the earth, who have upheld his justice. Seek righteousness, seek humility. It may be that you will be hidden in the day of the Lord's anger. ಈ ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸಲು ಬಯಸುತ್ತೇನೆ. ಜೆಫನ್ಯ ಗ್ರಂಥ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಯೆಹೋವನ ನಿಯಮವನ್ನು ಕೈಕೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ, ಸದ್ಧರ್ಮವನ್ನು ಅಭ್ಯಾಸಿಸಿರಿ, ದೈನ್ಯವನ್ನು ಹೊಂದಿಕೊಳ್ಳಿರಿ. ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗಿರುವಿರಿ. It very clearly says, ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, it may be that you will be hidden in the day of the Lord's anger. When the Lord's anger passes by, God will hide you. ದೇವರ ಕೋಪಾಗ್ನಿಯು ಅಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ ಎಂಬುದಾಗಿ. When this will happen? When you seek the Lord. ಇದು ಯಾವಾಗ ನಡೆಯುತ್ತದೆ ಎಂದು ಹೇಳುವುದಾದರೆ ನಾವು ದೇವರನ್ನು ಹುಡುಕುವಾಗ ಇವೆಲ್ಲವೂ ನಡೆಯುತ್ತದೆ. My dear friend, it's a time to seek the Lord.
ಪ್ರೀತಿಯುಳ್ಳ ಸ್ನೇಹಿತನೇ, ಇದು ದೇವರನ್ನು ಹುಡುಕುವಂತ ಸಮಯವಾಗಿದೆ. So let's come to God with full heart, full mind and full soul. ಆದ್ದರಿಂದ ದೇವರ ಕಡೆಗೆ ನಾವು ಪೂರ್ಣ ಮನಸ್ಸಿನಿಂದಲೋ, ಪೂರ್ಣ ಹೃದಯದಿಂದಲೋ, ಪೂರ್ಣ ಪ್ರಾಣದಿಂದಲೋ ಆತನನ್ನು ಹುಡುಕೋಣ. His grace is sufficient for us. ಆತನ ಕೃಪೆಯು ನಮಗೆ ಪೂರ್ಣ ಸಾಧಕವಾಗುವುದು. He will take you safely in his arms. ಆತನು ನಮ್ಮನ್ನು ತನ್ನ ಹಸ್ತದಲ್ಲಿ ಸುರಕ್ಷಿತವಾಗಿ ಕಾಪಾಡುವನು. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close our eyes and pray. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. Heavenly Father, we know that this time is a very dangerous time. We know, Lord, in this epidemic time, the lakhs of people pass away. But Lord, we require your protection. Lord, we require your safe place. Hide us, Lord, under your arms, that the calamity and the plague, Lord, should not enter into our doors. Let your blood be, Lord, put on every house, O Lord Jesus. And the anger of God passes by. Lord, let not the worldly thing enter into your house, O Lord Jesus. Let the peace prevail in your children's home, O Lord Jesus. I pray every members of this church and everyone, O God, who listens to this message, surrender themselves to God and seek God fervently and with full heart, mind and soul, O Lord. Because we know you are the protector. Lord, we pray, give us your protection. Help everyone, O Lord. Cover them with your blood, O Lord Jesus. I pray, Lord, those who are sick, let your healing power pass through them and heal them, O Lord, right now. Heal in the name of Jesus. Every sickness go away. Yes, my God. Redeem your people. Heal them, O Lord Jesus. Those who are suffering, I pray, O God, heal them, Lord. Those who lost their beloveds, I pray, O God, heal their mind, O Lord Jesus. Lord, I pray, give them strength to overcome this great loss. I pray, Lord, let your mercy be upon the people. And Lord, you guide us, guard us. And Lord, let your mercies be upon your people. Let, Lord, your grace be, Lord, upon everyone, O Lord Jesus, who seeks you. Bless everyone. In Jesus' precious name I pray. Amen, amen, amen. Hallelujah. ಹಲ್ಲೆಲೂಯಾ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರ ಸರ್ವೇಂದ್ರಿಯ ಪವಿತ್ರ ನಾಮಕ್ಕೆ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. Amen. Hallelujah. 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 God bless you all.